ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ನ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೆ ಆ ವ್ಯಕ್ತಿ ನಿಮಗೆ ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ಆ ವ್ಯಕ್ತಿ ನಿಮ್ಮ ಹಾಗೆ ನಿಮ್ಮ ಕಾಂಟ್ಯಾಕ್ಟಿಗೋಸ್ಕರ ಆಗಿರ್ಬೋದು ಅಥವಾ ನಿಮಗೋಸ್ಕರ ಆಗಿರ್ಬೋದು ವೇಟ್ ಮಾಡ್ತಿದ್ದಾರಾ, ಆ ವ್ಯಕ್ತಿ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆಗಳಿದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನಿಮ್ಮ ಪರ್ಸನ್ ಯಾರಾದರೂ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರುವಂತಹ ಪರ್ಸನ್ ಯಾರಾದರೂ ಆಗಿರ್ಬೋದು, ಆ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸಲ್ಲಿ ಏನಾದರೂ ಇದ್ದರೆ ಆ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆಯಾ, ಅವರು ಕೂಡ ನಿಮ್ಮನ್ನು ಯೋಚನೆ ಮಾಡ್ತಿದ್ದಾರಾ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರಾ, ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಇಲ್ವಾ, ಅವರಿಂದ ನಿಮಗೆ ಕಾಂಟ್ಯಾಕ್ಟ್ ಬರುವ ಸಾಧ್ಯತೆ ಇದೆಯಾ, ಈ ಎಲ್ಲ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ, ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್, ಕರೆಂಟ್ ಎನರ್ಜಿ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡಿಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾರು ಈ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ನಿಮ್ಮ ನೆನಪು ಆ ವ್ಯಕ್ತಿಗೂ ಕೂಡ ಆಗ್ತಾ ಇದೆಯಾ ಅಥವಾ ಇಲ್ವಾ, ಆ ವ್ಯಕ್ತಿಯಿಂದ ನಿಮಗೆ ಕಾಂಟ್ಯಾಕ್ಟ್ ಬರುವಂತಹ ಸಾಧ್ಯತೆ ಇದೆಯಾ, ಆ ವ್ಯಕ್ತಿ ನಿಮ್ಮನ್ನು ಬ್ಲಾಕ್ ಮಾಡಿರಬಹುದು, ಏನೇ ಆಗಿರ್ಬೋದು, ಆ ವ್ಯಕ್ತಿ ಎನರ್ಜಿ ಹೇಗಿದೆ, ನಿಮ್ಮ ಎನರ್ಜಿ ಹೇಗಿದೆ, ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಬರುವ ಸಾಧ್ಯತೆ ಇದೆಯಾ, ಆ ವ್ಯಕ್ತಿಯ ಮುಂದಿನ ನಡೆ ಏನಾಗಿರುತ್ತೆ ನಿಮ್ಮ ವಿಚಾರದಲ್ಲಿ ಅಂತ. ಇಲ್ಲಿ ಬಹಳಷ್ಟು ಫ್ರಸ್ಟ್ರೇಷನ್ನಲ್ಲಿ ಆ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ನ ನಡುವೆ ಭಾಳಷ್ಟು ದೂರ ಮಾಡೋದಕ್ಕೆ ಅಂದರೆ ಕೆಲವು ಜನಗಳಿದ್ದಾರೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕಾಗಿರ್ಬೋದು ಅಥವಾ ನಿಮ್ಮ ಮೆಸೇಜ್ ಮಾಡೋದಕ್ಕಾಗಿರ್ಬೋದು, ಏನೇ ಇರ್ಬೋದು, ಬಹಳಷ್ಟು ಗೊಂದಲವನ್ನು ಪಡಿಸ್ತಾ ಇದ್ದಾರೆ. ಅಥವಾ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಆಗಿರುವಂತಹ ಜಗಳಗಳು ಏನಿದೆಯಲ್ಲ, ಅವರು ಇದರಲ್ಲಿ ನಿಮ್ಮ ಮತ್ತು ಅವರ ನಡುವೆ ಈ ಫ್ರೆಂಡ್ ಸರ್ಕಲ್ ಎಂಟ್ರಿಫಿಯರ್ ಆಗಿರ್ಬೋದು, ಅಥವಾ ಅವರ ಮನೆಯವರು ಎಂಟ್ರಿಫಿಯರ್ ಆಗಿರ್ಬೋದು, ಅಥವಾ ನಿಮ್ಮಿಂದ ದೂರ ಆಗೋದಕ್ಕೆ, ನಿಮ್ಮ ಕಾಂಟ್ಯಾಕ್ಟಿಂದ ದೂರ ಆಗೋದಕ್ಕೆ ಇವ್ರುಗಳೆಲ್ಲ ಎಂಟ್ರಿ ಆಗಿದ್ದಾರೆ. ಸೊ ಇವ್ರುಗಳೆಲ್ಲ ಪ್ರತಿದಿನ ಆ ವ್ಯಕ್ತಿಗೆ ಏನಾದರೂ ಒಂದು ಮಾತನಾಡೋದ್ರಿಂದ ಆ ವ್ಯಕ್ತಿ ಮನಸ್ಥಿತಿ ಬಹಳಷ್ಟು ಗೊಂದಲ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ನಿಮ್ಮ ಎನರ್ಜಿ ನೋಡೋದಕ್ಕೆ ಹೋದರೆ, ಈ ವ್ಯಕ್ತಿಯ ವಿಚಾರವಾಗಿ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ಬೋದು, ಜಗಳಗಳಾಗಿರ್ಬೋದು, ನಿಮ್ಮಿಬ್ಬರ ನಡುವೆ ಕಿರಿಕಿರಿ ಆಗಿರ್ಬೋದು. ಸೊ ಇಲ್ಲಿ ಎಷ್ಟೇ ಮನಸ್ಸಿಗೆ ಸಮಾಧಾನ ಆದ್ರೂ ಕೂಡ ನಿಮಗೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ. ಹಾಗೆ ನಿಮಗೆ ಗೊತ್ತಿದೆ ಈ ವ್ಯಕ್ತಿ ನನ್ನನ್ನು ಒಂದಲ್ಲ ಒಂದಿನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಈ ವ್ಯಕ್ತಿ ಬರ್ಬೋದು, ಈ ರೀತಿ ಎಲ್ಲ ನೀವು ಥಿಂಕ್ ಮಾಡಿದಿರಿ. ಮೇಜರಾಗಿ ನೀವು ಈ ಟೈಮಲ್ಲಿ, ಈ ಸಿಚುವೇಷನಲ್ಲಿ, ಅವ್ರು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಆದಾಗ ಪದೇ ಪದೇ ಕಾಲ್ ಮಾಡೋದು, ಪದೇ ಪದೇ ಮೆಸೇಜಸ್ಗಳನ್ನ ಮಾಡೋದು, ನಿಮ್ಮ ಮೈಂಡ್ ತುಂಬಾ ಆಫ್ ಆ್ಯಂಡ್ ಆನ್ ಮಾಡ್ಕೊಳ್ಳೋದು, ಹಾಗೆ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರುವ ರೀತಿ ನಡ್ಕೊಳ್ಳುವಂಥದ್ದು, ಇದನ್ನೆಲ್ಲನೂ ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ಒಂದಷ್ಟು ನೀವು ಏನು ಯೋಚನೆ ಮಾಡ್ತಿದ್ದೀರಿ ಅಥವಾ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಈ ಸಂಬಂಧದ ವಿಚಾರದಲ್ಲಿ ಇವ್ರು ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ, ಈ ಸಂಬಂಧ ನಮ್ಮಿಬ್ಬರ ಸಂಬಂಧ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿ ನೀವು ಅಂದ್ಕೊಂಡ್ರೆ, ನಿಮ್ಮ ಇಂಟ್ಯೂಷನ್ನೇ ಹೇಳುತ್ತೆ ಅವರು ಈ ಸಂದರ್ಭದಲ್ಲಿ ನಿಮ್ಗೆ ಯೋಚನೆ ಮಾಡ್ತಿದ್ದಾರೋ ಇಲ್ವಾ, ಅಥವಾ ಯಾವುದಾದ್ರೂ ಒಂದು ಮೆಸೇಜ್ ಅವ್ರ ಕಡೆಯಿಂದ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ಆ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಆ ವ್ಯಕ್ತಿಯಿಂದನೇ ನಿಮಗೆ ಒಂದು ಮೆಸೇಜ್ ಬರುವಂತಹ ಸಾಧ್ಯತೆ ಇದೆ. ಇಲ್ಲಿ ಬಹಳಷ್ಟು ಸಂತೋಷದ ದಿನ ಈ ವ್ಯಕ್ತಿಯ ಒಟ್ಟಿಗೆ ನೀವು ಕಳಿತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಈಗೇನೇ ಆಗಿರಬಹುದು, ಈಗ ಒಂದಷ್ಟು ಅವರಿಗೆ ಗೊಂದಲ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ಯಾರೋ ಬಂದು ಒಂದಷ್ಟು ಅವರ ಮನಸ್ಥಿತಿಯನ್ನು ಹದಗೆಡಿಸ್ತಾ ಇರಬಹುದು. ಹಾಗೆ ಇಲ್ಲಿ ನಿಮಗೂ ಕೂಡ ಸಮಾಧಾನ ಇಲ್ಲದೆ ಇರುವಂತಹ ರೀತಿಯಲ್ಲಿ, ಇದು ವಾಟರ್ ಎಲಿಮೆಂಟ್ ಬಂದಿರೋದ್ರಿಂದ ಮನಸ್ಸು ತುಂಬ ತಳಮಳ ಆಗ್ತಾ ಇರೋದ್ರಿಂದ ನಿಮಗೂ ಕೂಡ ಬಹಳಷ್ಟು ನೆಗೆಟಿವ್ ಯೋಚನೆಯೂ ಬರುತ್ತೆ. ಹಾಗೆ ನೀವು ನಿಮ್ಮ ಏನಿದೆ ನಿಮ್ಮಿಬ್ಬರ ನಡುವೆ ಏನಿದೆ
ಬಹಳಷ್ಟು ಪಾಸಿಟಿವ್ ಆಗು ಥಿಂಕ್ ಮಾಡ್ತಾ ಹೋಗ್ತೀರಿ. ಇಲ್ಲಿ 4 ಆಫ್ ವಾಂಡ್ಸ್ ಬಂದಿದೆ, ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಯಿಂದ ನಿಮಗೆ ಒಂದು ಮೆಸೇಜ್ ಬರುವಂತಹ ಸಾಧ್ಯತೆ ಇದೆ. ಆ ವ್ಯಕ್ತಿಯಿಂದ ಬಹಳಷ್ಟು ಮುಂದಿನ ದಿನಗಳಲ್ಲಿ ಸಂಭ್ರಮದ ವಾತಾವರಣಗಳನ್ನು ಕಳೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವೇನು ಬೇಡ್ಕೊಂಡಿದ್ರಿ ಅಥವಾ ನೀವೇನು ಮ್ಯಾನಿಫೆಸ್ಟ್ ಮಾಡಿದ್ರಿ ಈ ವ್ಯಕ್ತಿಯ ವಿಚಾರವಾಗಿ, ನೀವೇನು ಥಿಂಕ್ ಮಾಡಿದ್ರಿ ಅದು ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ನಿಮ್ಮ ನಿಮ್ಮ ಎಮೋಷನ್ಸ್ ಏನಿದೆಯಲ್ಲ ಆ ವ್ಯಕ್ತಿಗೂ ಕೂಡ ನೀವು ಯಾವ ರೀತಿ ಸಫರ್ ಪಡ್ತಿದ್ದೀರಿ ಅಥವಾ ನೀವು ಯಾವ ರೀತಿ ಇದ್ದೀರಿ ಎಲ್ಲ ಮೆಸೇಜಸ್ಗಳು ಕೂಡ ಆ ವ್ಯಕ್ತಿಗೆ ಗೊತ್ತಿದೆ. ನಿಮ್ಮಲ್ಲಿ ಏನು ನಡೀತಾ ಇದೆ, ನಿಮ್ಮ ಹಾವ ಏನು, ನಿಮ್ಮ ಭಾವ ಏನು, ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ. ಆ ವ್ಯಕ್ತಿ ನಿಮ್ಮ ಸಂಬಂಧನ ಕಳ್ಕೊಳ್ಳೋದಕ್ಕಂತೂ ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ. ಬಟ್ ಸಿಚುವೇಶನ್ಸ್ ಈಗ ಈ ರೀತಿ ಇದೆ. ನಿಮ್ಮಿಬ್ಬರ ನಡುವೆ ಬಹಳಷ್ಟು ಕಿರಿಕಿರಿಗಳಾಗಿರ್ಬೋದು, ಗೊಂದಲ ಆಗಿರ್ಬೋದು, ಮಾನಸಿಕ ನೋವುಗಳಾಗಿರ್ಬೋದು, ಈ ರೀತಿ ಈಗ ನಡೀತಾ ಇದೆ. ಬಟ್ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ನೀವಿಬ್ಬರು ಸುತ್ತಾಟ ಆಗಿರ್ಬೋದು, ಓಡಾಟಗಳಾಗಿರ್ಬೋದು, ನೀವಿಬ್ಬರು ಬಾಂಡಿಂಗ್ ಇನ್ನೂ ಜಾಸ್ತಿ ಬೆಳೆಯುವಂಥ ಸಾಧ್ಯತೆಗಳು, ನೀವಿಬ್ಬರು ಇನ್ನೂ ಕೂಡ ಹತ್ತಿರ ಆಗುವಂಥದ್ದು, ಇದೆಲ್ಲ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ನೀವು ನೋ ಕಾಂಟ್ಯಾಕ್ಟಲ್ಲಿ ಇರಬೇಕಾಗತ್ತೆ. ನೀವೇ ಅವಾಯ್ಡ್ ಮಾಡಬೇಕಾಗತ್ತೆ. ಯಾವತ್ತೂ ನೋಡಿ, ನಾವು ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಂಗ್ಲಾಚೋದು, ಭಿಕ್ಷುಕರಾಗೋದು, ಬೇಡ್ಕೊಳ್ಳೋದು, ದಯವಿಟ್ಟು ಇದನ್ನು ಫುಲ್ ಸ್ಟಾಪ್ ಮಾಡಬೇಕಾಗತ್ತೆ. ಆಗ ನಾವು ತುಂಬಾ ಚಿಕ್ಕವರಾಗಿ ಕಾಣಿಸ್ತಾ ಹೋಗ್ತೀವಿ. ಸೊ ನನಗೊತ್ತು ನಿಮಗೆ ಎಮೋಷನ್ಸ್ ತಡ್ಕೊಳ್ಳೋದಕ್ಕಾಗಲ್ಲ. ಈ ಪಾಸ್ಟಲ್ಲಿ ನಾವಿಬ್ಬರು ಅಲ್ಲಿಗೆ ಹೋಗಿದ್ವಿ, ಇಲ್ಲಿಗೆ ಹೋಗಿದ್ವಿ, ಈ ರೀತಿ ಮಾತಾಡಿದರು, ಈ ರೀತಿ ಪ್ರಾಮಿಸ್ ಮಾಡಿದರು, ಈ ರೀತಿ ಇರ್ತೀನಿ ಅಂತ ಹೇಳಿದರು, ಅದೆಲ್ಲ ಸುಳ್ಳ, ಈ ರೀತಿ ನೀವು ಅಂದ್ಕೊಳ್ಬೋದು. ಅದು ಏನಾಗುತ್ತೆ, ನೀವು ಯೋಚನೆ ಮಾಡ್ತಾ 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 ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಣ, ಸರಿಪಡಿಸ್ಕೊಂಡು ಬಿಡೋಣ ಅನ್ನೋ ಆತರಕ್ಕೆ ಹೋಗಿ ಬೇರೆ ಬೇರೆ ರೀತಿ ಅದು ಪೋಟ್ರೆ ಆಗ್ತಾ ಬರುತ್ತೆ ನಿಮ್ಮ ವಿಚಾರವಾಗಿ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಅವ್ರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದಾರಾ, ನೀವು ಕೂಡ ಸ್ವಲ್ಪ ದೂರನೇ ಇದ್ಬಿಡಿ. ಇಲ್ಲಿ ಕಾರ್ಡು ಅಂತೂ ಹೇಳ್ತಾ ಇದೆ ಆ ವ್ಯಕ್ತಿ ಕಡೆಯಿಂದನೇ ಮುಂದಿನ ದಿನಗಳಲ್ಲಿ ಭಾಳಷ್ಟು ಸಂಭ್ರಮದ ವಾತಾವರಣಗಳ ಸೃಷ್ಟಿ ಆಗುತ್ತೆ. ಹಾಗೆಯೇ ನೀವಿಬ್ಬರು ಒಳ್ಳೆಯ ಲೈಫ್ ಕೂಡ, ಅಂದರೆ ನೀವಿಬ್ಬರು ಏನು ಮಿಸ್ ಮಾಡ್ಕೊಳ್ತಾ ಇದ್ದೀರಿ, ಇದು ಮುಂದಿನ ದಿನಗಳಲ್ಲಿ ಅವರು ಕೂಡ ಅಥವಾ ನೀವು ಕೂಡ ಶೇರ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಆ ವ್ಯಕ್ತಿಯಿಂದಲೇ ನಿಮಗೊಂದು ಮೆಸೇಜೋ ಫೋನ್ ಕಾಲ್ಸೋ ಏನೋ ಒಂದು ಬರುವಂತಹ ಸಾಧ್ಯತೆಗಳು, ಅವ್ರ ಆ್ಯಕ್ಷನ್ ತೊಗೊಂಡು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಹಾಗೆ ಇಲ್ಲಿ ಏನು ಮೆಸೇಜ್ ಬರ್ತಾ ಇದೆ ಯೂನಿವರ್ಸಿಂದ, ನಿಮ್ಮಿಬ್ಬರ ನಡುವೆ ಒಂದು ಲವ್ ಮೆಸೇಜ್ ಏನು ಬರ್ತಾ ಇದೆ, ನಿಮ್ಮಿಬ್ಬರು ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರುವಂತಹ ವ್ಯಕ್ತಿಗಳು ಟ್ರೂ ಲವ್ ಅಂತ ಹೇಳಿ ಬರ್ತಾ ಇದೆ. ಡೀಪ್ ಆ್ಯಂಡ್ ಎಂಡ್ಯೂರಿಂಗ್ ಕನೆಕ್ಟಿಂಗ್ ಗೋಯಿಂಗ್ ಬಿಹೈಂಡ್ ಸೂಪರ್ಫಿಷಿಯಲ್ ಅಟ್ರಾಕ್ಷನ್ ಅಂತ ಹೇಳಿ ಬರ್ತಾ ಇದೆ. ನೀವು ಎಷ್ಟು ಸೈಲೆಂಟಾಗಿರ್ತೀರಿ, ಎಷ್ಟು ಮೌನವಾಗಿರ್ತೀರಿ, ಆ ವ್ಯಕ್ತಿ ನಿಮ್ಮ ವಿಚಾರವಾಗಿ ಬಹಳಷ್ಟು ಮಿಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ತುಂಬ ಇದು ಟ್ರೂ ಲವ್, ನಿಜವಾದ ಪ್ರೀತಿ. ನಿಜವಾದ ಪ್ರೀತಿಯಲ್ಲೇ ಜಗಳಗಳು ಜಾಸ್ತಿ ಆಗುತ್ತೆ, ಮನಸ್ತಾಪಗಳು ಜಾಸ್ತಿ ಆಗುತ್ತೆ, ಅನುಮಾನಗಳು ಜಾಸ್ತಿ ಆಗುತ್ತೆ, ಎಲ್ಲನೂ ಹೌದು. ಸೊ ಇಲ್ಲಿ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಿ. ಅವ್ರ ಕಡೆಯಿಂದನೇ ನಿಮಗೆ ಮೆಸೇಜ್ ಫೋನ್ ಕಾಲ್ಸ್ ಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ನಾನು ನೋಡ್ಬೋದು. ಹಾಗೆ ಯಾರಿಗೆಲ್ಲ ಇದು ಮೊದಲನೇ ಕಾರ್ಡ್ ರೀಡಿಂಗ್ ಆಗಿತ್ತು, ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡಿಬೇಕಾಗತ್ತೆ. ಹಾಗೆ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಹಾಗೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಯಾರಿದ್ದೀರಿ, ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಅವರ ಮನಸ್ಥಿತಿ ಹೇಗಿದೆ, ಅವ್ರು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆಯಾ, ನಿಮ್ಮ ಮನಸ್ಥಿತಿ ಹೇಗಿದೆ, ನಿಮ್ಮಿಬ್ಬರ ನಡುವೆ ಫ್ಯೂಚರ್ ಹೇಗಿದೆ. ಓಕೆ, ಅವರು ಕೂಡ ನಿಮ್ಮ ಹಾಗೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿದೆ, ನೈಟ್ ಆಫ್ ಕಪ್ಸ್ ಬಂದಿದೆ. ಓಕೆ, ಈ ವ್ಯಕ್ತಿ ಬಹಳಷ್ಟು ಚಂಚಲ ವ್ಯಕ್ತಿ. ಓಕೆ, ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕಾಗೋದಿಲ್ಲ. ಏನೋ ನಿರ್ಧಾರ ಕೊಡುವಂತಹ ರೀತಿಯಲ್ಲಿ ಮಾತನಾಡಬಹುದು, ಮುಂದುವರಿಬಹುದು. ಏನೋ ನಾನು ನಿಮ್ಮ ಲೈಫಲ್ಲಿ ಹೀಗೇ ಎದ್ದು ಬಿಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಇರ್ತಾರೆ. ಅವರ ಮೈಂಡ್ ಸೆಟ್ಟೇ ನೋಡಿ ಭಾಳಷ್ಟು ಚಂಚಲವಾಗಿರುತ್ತೆ. ಭಾಳಷ್ಟು ಮಾನಸಿಕವಾಗಿ ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಫ್ಲೋಟಿಂಗ್ ಕ್ಯಾರೆಕ್ಟರ್ನ ನಾನು ನೋಡ್ತಾ ಇದ್ದೀನಿ. ಭಾಳ ಏನು ಮಾಡೋದು ಅಂದರೆ ನಿಮ್ಮ ವಿಚಾರದಲ್ಲಿ ಭಾಳಷ್ಟು ದುಡುಕಿ ಯಾವುದೋ ಒಂದು ಕಮಿಟ್ಮೆಂಟ್ಗಳನ್ನು ಕೊಡುವಂಥದ್ದು, ಅಥವಾ ನೀವು ಇವ್ರು ಮಾತನಾಡುವಂತಹ ಮಾತುಗಳನ್ನೇ ಬಹಳಷ್ಟು ಬಲವಾಗಿ ನಂಬುವಂಥದ್ದು. ಇಲ್ಲಿ ನೀವಿಬ್ಬರ ನಡುವೆ ಅವರು ಏನು ಮಾಡ್ತಿದ್ದಾರೆ, ಯಾರಿಗೋ ಮೆಸೇಜ್ ಮಾಡೋದು, ಯಾರಿಗೋ ಫೋನ್ ಕಾಲ್ಸ್ ಮಾಡೋದು, ಯಾರ ಜೊತೆಗೋ ಕನೆಕ್ಷನಲ್ಲಿ ಇರುವಂಥದ್ದು, ಈ ರೀತಿ ನಂಗೆ ತೋರಿಸ್ತಾ ಇದೆ. ಬಟ್ ಆದರೆ ಇಲ್ಲಿ ನಿಮಗೆ ಇನ್ಸೆಕ್ಯೂರ್ಡ್ ಫೀಲು ಕೂಡ ಇದೆ. ಅಂದರೆ ಇವ್ರು ನನ್ನ ಜೊತೆಗೆ ಇದ್ದಾರೆ, ಬಟ್ ಆದರೆ ಯಾವ ಟೈಮ್ನಲ್ಲಿ ಬೇಕಾದರೂ ಬದಲಾಗ್ಬೋದು, ಇವ್ರು ಯಾರಿಗೆ ಬೇಕಾದರೂ ಮೆಸೇಜ್ ಮಾಡ್ಬೋದು. ಆದರೂ ಕೂಡ ನೀವೇನು ಮಾಡ್ತಿದ್ರಿ, ಈ ವ್ಯಕ್ತಿ ಕಾಲ್ ಮಾಡಿ
ಇನ್ನೊಂದು ಮತ್ತೊಂದು ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ನಿಮ್ಮ ಮನಸ್ಸಿಗೆ ಹತ್ತಿರ ಆಗೋ ರೀತಿಯಲ್ಲಿ ಮಾತನಾಡುವಂಥದ್ದು ಅಥವಾ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡುವಂಥದ್ದು, ಇದನ್ನು ಹೀಗಲ್ಲ ಹೀಗೆ ನೀನು ತಿಳ್ಕೊಂಡಿರೋದೇ ತಪ್ಪು ಅನ್ನೋ ಥರ ಫ್ಲರ್ಟಿಂಗ್ ಕ್ಯಾರೆಕ್ಟ್ರು ನಾನು ಈ ವ್ಯಕ್ತಿ ವಿಚಾರದಲ್ಲಿ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಜೊತೆ ಹೇಗೆ ಮಾತಾಡ್ತಾರೋ ಬೇರೆಯವ್ರಿಗೂ ಕೂಡ ಅದೇ ರೀತಿ ಕೇರ್ ಮಾಡುವಂಥದ್ದು. ಹಾಗೆ ನೀವೇನಾದರೂ ಕ್ವಶನ್ಸ್ ಕೇಳಿದ್ರೆ ನಮ್ಮಿಬ್ಬರ ನಡುವೆ ಆ ರೀತಿ ಏನೂ ಇಲ್ಲ, ನೀನೇ ತಪ್ಪು ತಿಳಿತಿದೆಯಾ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಒಂದಷ್ಟು ಕನ್ಫ್ಯೂಷನ್ಗೆ ಗುರಿ ಮಾಡ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ ಇರೋದ್ರಿಂದ ಅವರು ನಿಮ್ಮ ಬರುವಿಕೆಯನ್ನು ಅಥವಾ ಅವರು ನಿಮ್ಮ ಲೈಫಲ್ಲಿ ಬರೋದನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲ. ಅವರು ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಸ್ಟಾರ್ ಬರ್ತಾ ಇರೋದ್ರಿಂದ ಈ ಪ್ರೊಫೈಲ್ ಬಿಟ್ಟು ಇನ್ನೊಂದು ಪ್ರೊಫೈಲು ಅಥವಾ ನಿಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆಗೆ ಮಾತನಾಡುವಂಥದ್ದು, ಅವರ ಮೈಂಡ್ನ ಕಾಮ್ ಮಾಡ್ಕೊಳ್ಳುವಂಥದ್ದು ಈ ರೀತಿ ಮಾಡ್ತಿದ್ದಾರೆ. ಸೊ ಈ ವ್ಯಕ್ತಿಯ ವಿಚಾರವಾಗಿ ನಿಮಗೆ ಇನ್ಸೆಕ್ಯೂರ್ಡ್ ಫೀಲು ಕೂಡ ಇದೆ. ಈ ವ್ಯಕ್ತಿ ನನ್ನ ಜೀವನದಲ್ಲಿ ಬಲವಾಗಿರ್ತಾರೆ, ಸ್ಟ್ರಾಂಗಾಗಿ ನನ್ನ ಜೊತೆಗೆ ಇರ್ತಾರೆ ಅನ್ನೋ ಹೋಪ್ಗಳು ಕೂಡ ಕಳ್ಕೊಳ್ತಾ ಇದ್ದೀರಿ. ಅವ್ರಿಗೆ ನಿಮ್ಮನ್ನು ಕಾಲ್ ಮಾಡಬೇಕು ಅಂತ ಅಂದಾಗೆಲ್ಲ ಒಂದಷ್ಟು ನಿಮ್ಮ ಕನ್ಫ್ಯೂಷನ್ಸ್ ಏನಿದೆ, ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಆ ವ್ಯಕ್ತಿ ಉತ್ತರ ಕೊಡೋದಕ್ಕಿಲ್ಲ. ಹಾಗೆ ಆ ವ್ಯಕ್ತಿಗೆ ನೀವು ಕೇಳ್ತಿರುವಂತಹ ಪ್ರಶ್ನೆಗಳಿಗೆ ಯಾವ ರೀತಿ ಅಂದರೆ ಅವರು ನಿಮ್ಮನ್ನು ಯಾವ ರೀತಿ ಮ್ಯಾನಿಪುಲೇಟ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆ ಟೈಮ್ನಲ್ಲಿ ಏನು ಮಾಡ್ತಾರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ಗೆ ಹೋಗುವಂಥದ್ದು, ನಿಮ್ಮ ಕೈಗೆ ಆ ವ್ಯಕ್ತಿ ಸಿಗದೇ ಇರುವಂಥದ್ದು. ಹಾಗೆ ಆ ಕ್ವಶನ್ಸ್ಗಳನ್ನು ಲ್ಯಾಗ್ ಮಾಡೋದಕ್ಕಿಂತ ನಿಮಗೆ ಆ ಲಾಸ್ಟ್ ಲೆವೆಲ್ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿಯಿಂದ ಒಂದು ಕಾಲ್ ಬಂದರೆ ಸಾಕು ಅನ್ನುವಂಥ ರೀತಿಯಲ್ಲಿ ವೇಟ್ ಮಾಡಬೇಕು. ಅವ್ರು ಏನೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ಅದನ್ನು ನೀವು ಮರ್ತು ಹೋಗ್ಬಿಡೋದು. ಆ ವ್ಯಕ್ತಿಯ ಕಾಲ್ಗೋಸ್ಕರ ವೆಯ್ಟ್ ಮಾಡುವಂಥದ್ದು. ಈ ವ್ಯಕ್ತಿಯ ವಿಚಾರವಾಗಿ ಎಷ್ಟೋ ಸಲ ನಿಮ್ಗೆ ಗಟ್ ಫೀಲ್ ಹೇಳಿದೆ, ಇವ್ರು ಎಲ್ಲೋ ಮೋಸ ಮಾಡ್ತಾ ಇದ್ದಾರೆ, ನನ್ನ ಲೈಫಲ್ಲಿ ಇವರು ಪರ್ಮನೆಂಟಾಗಿ ಇರುವಂತಹ ವ್ಯಕ್ತಿಗಳಲ್ಲ, ಇವ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದಾರೆ ಅಂತ ಅಂದರೆ ನನ್ನ ಫೋನಿಗೋಸ್ಕರನೋ ಅಥವಾ ನನ್ನ ವಿಚಾರಕ್ಕೋಸ್ಕರನೋ ಕೊರಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಇದು ಯಾವ ವಿಚಾರನೂ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಏನೇ ಆ್ಯಕ್ಷನ್ಸ್ ತೊಗೊಂಡ್ರೂ ಇಲ್ಲಿ ನೀವೊಬ್ಬರೇ ತೊಗೊಳ್ಬೇಕಾಗತ್ತೆ. ಫೋನ್ ಮಾಡೋದಕ್ಕಾಗಿರಲಿ, ನಿಮ್ಮ ಮೆಸೇಜ್ ಮಾಡೋದಕ್ಕಾಗಿರಲಿ ಅಥವಾ ಕೇರಿಂಗಲ್ಲಾಗಿರಲಿ, ಏನೇ ಒಂದು ವಿಚಾರದಲ್ಲೂ ಕೂಡ ನೀವು ಮಾತ್ರ ಮುಂದುವರಿಬೇಕಾಗತ್ತೆ. ಸೊ ಈ ವ್ಯಕ್ತಿಯ ವಿಚಾರದಲ್ಲಿ ಒಂದಷ್ಟು ನಿಮ್ಮ ಇಲ್ಲಿ ತುಂಬ ಪ್ರೀತಿ ಮಾಡೋರನ್ನ ಯಾರು ಕಳ್ಕೊಳ್ಳೋದಕ್ಕೆ ಸಾಧ್ಯ? ತುಂಬ ಪ್ರೀತಿ ಮಾಡೋರನ್ನಾಗಿರ್ಬೋದು, ತುಂಬ ಮೆಸೇಜಸ್ ಮಾಡೋನ ಆಗಿರ್ಬೋದು, ತುಂಬ ಕೇರಿಂಗ್ ಮಾಡೋರನ್ನಾಗಿರ್ಬೋದು, ಕಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಈ ವ್ಯಕ್ತಿ ಏನಾಗ್ತಾ ಇದ್ದಾರೆ, ನಿಮಗೆ ಓಪನ್ ಅಪ್ ಆಗಿ ಹೇಳೋದಕ್ಕೂ ಆಗ್ತಾ ಇಲ್ಲ, ಬಿಡೋದಕ್ಕೂ ಆಗ್ತಾ ಇಲ್ಲ. ಸೊ ಈಗ ಏನು ನಿಮಗೆ ತಲೆಯಲ್ಲಿ ಏನೇ ಬಂದ್ರೂ ಆ್ಯಕ್ಚುಲಾಗಿ ಹೌದು, ನಿಮ್ಮ ಇಂಟ್ಯೂಷನ್ ಸರಿ ಇದೆ, ಈ ವ್ಯಕ್ತಿ ಫ್ಲರ್ಟ್ ಮಾಡ್ತಿರ್ತಾರೆ. ಸೊ ನೀವು ಈ ವ್ಯಕ್ತಿಯನ್ನು ಏನಾದರೂ ಕ್ವಶನ್ ಮಾಡೋದಕ್ಕೆ ಹೋದರೆ ನಿಮ್ಮಿಂದ ಅಂತರ ಪಡ್ಕೊಳ್ಳೋದಕ್ಕೆ ಹೋಗೋದು. ಹಾಗೆ ಎಲ್ಲಿ ನಾನು ಈ ವ್ಯಕ್ತಿಯನ್ನು ಕಳ್ಕೊಂಡ್ಬಿಡ್ತೀನಿ, ಪ್ರೀತಿಸ್ತಾ ಇರುವಂತಹ ವ್ಯಕ್ತಿಯನ್ನು ಕಳ್ಕೊಂಡ್ಬಿಡ್ತೀನಿ ಅನ್ನುವಂಥ ಯೋಚನೆಗಳು ಕೂಡ ಆ ವ್ಯಕ್ತಿಯಲ್ಲಿದೆ. ಬಟ್ ಆದರೆ ಇನ್ ಫ್ಯೂಚರಲ್ಲಿ ಮೇಜರಾಗಿ ನಾನು ನೋಡೋದಾದರೆ, ಇನ್ ಫ್ಯೂಚರಲ್ಲಿ ನನ್ನ ಲೈಫಿಗೆ ಈ ಪ್ರೊಫೈಲ್ ಅಲ್ಲದೆ ಬೇರೆ ಯಾವುದೋ ಒಂದು ಇದೆ, ಯಾವುದೋ ಒಂದು ಬೇಕು ಅನ್ನುವಂತಹ ರೀತಿಯಲ್ಲಿ ಥಿಂಕ್ ಮಾಡುವಂತಹ ವ್ಯಕ್ತಿ ಇವರಾಗಿದ್ದಾರೆ. ಸೊ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಅವ್ರು ನಿಮ್ಮ ಫೋನಿಗೋಸ್ಕರನೇ ಕಾಯ್ತಾ ಇರೋದು ಅಥವಾ ನಿಮ್ಮ ಫೋನಿಗೋಸ್ಕರನೇ ಫೋನ್ ಮಾಡೋಕ್ಕಂತ ಹೋಗ್ತಾ ಇರೋದು, ಇದು ಯಾವುದನ್ನು ನಾನು ನೋಡ್ತಾ ಇಲ್ಲ. ಇಲ್ಲಿ ಅವರು ಮೈಂಡ್ ಡೈವರ್ಟ್ ಮಾಡ್ಕೊಳ್ಳುವಂತಹ ಫ್ರೆಂಡ್ ಸರ್ಕಲ್ಗಳಾಗಿರ್ಬೋದು ಅಥವಾ ಪಾರ್ಟ್ನರ್ಸ್ ಆಗಿರ್ಬೋದು ಅಥವಾ ಬೇರೆ ಕಾಂಟ್ಯಾಕ್ಟಲ್ಲಿ ಆಗಿರ್ಬೋದು, ಫ್ಲರ್ಟಿಂಗ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಟೆಕ್ಸ್ಟ್ಗಳು ಮಾಡಿಕೊಂಡು ಅದರಲ್ಲಿ ಡೈವರ್ಟ್ ಮಾಡ್ಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಈ ವ್ಯಕ್ತಿ ಮಾಡ್ಕೊಳ್ತಾ ಇದ್ದಾರೆ. ಒಂದಷ್ಟು ನೀವು ಸಂಕಟಗಳನ್ನು ಪಡ್ತಾ ಇದ್ದೀರಿ ಅಥವಾ ನಿಮ್ಮ ಕಡೆಯಿಂದನೇ ಎಫರ್ಟ್ ಜಾಸ್ತಿ ನಾನು ನೋಡ್ತಾ ಇದ್ದೀನಿ. ಪ್ರತಿ ಸತಿ ಎಷ್ಟು ಅಂತ ಬೇಡ್ತೀರಿ ಈ ವ್ಯಕ್ತಿಯನ್ನು, ಅಥವಾ ಪ್ರತಿ ಸತಿ ಈ ವ್ಯಕ್ತಿ ಕಾಲ್ ಮಾಡಿದ ತಕ್ಷಣವೇ ನನ್ನ ಜೀವನ ನೋಡಿ ನೀವು ಯಾವ ರೀತಿ ಇರ್ತೀರಿ ಅಂತ ಹೇಳಿದ್ರೆ, ಈ ವ್ಯಕ್ತಿ ಫೋನ್ ಮಾಡದೇ ಇದ್ದರೆ ನನ್ನ ಲೈಫೇ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಹೋಗ್ತೀರಿ. ಬಟ್ ಆದರೆ ಆ ವ್ಯಕ್ತಿನೂ ಕೂಡ ನಿಮ್ಮ ಜೊತೆ ನಿಮ್ಮ ಹಾಗೆಯೇ ನಿಮ್ಮನ್ನು ಲವ್ ಮಾಡಿದವರಲ್ವಾ, ಬಟ್ ಆ ವ್ಯಕ್ತಿ ನೋಡಿ ಎಷ್ಟು ಬೇಗ ಚೇಂಜ್ ಆಗಿದ್ದಾರೆ. ಹಾಗಾಗಿ ನೀವು ಈ ವ್ಯಕ್ತಿನ ತುಂಬ ಮೇಜರಾಗಿ ಯೋಚನೆ ಮಾಡೋದು, ಪ್ರತಿ ಸಲ ಮೊಬೈಲ್ ತೆಗೆದು ನೋಡೋದು, ಪ್ರತಿ ಸಲ ಬ್ಲಾಕ್ ತೆಗೆದಿದ್ದೀರಾ ಅಂತ ನೋಡೋದು, ಇದು ಯಾವುದು ಕೂಡ ಮಾಡೋ ಹಾಗಿಲ್ಲ. ಫುಲ್ ಸ್ಟಾಪ್ ಮಾಡಿ. ದಯವಿಟ್ಟು ಈ ವ್ಯಕ್ತಿಯಿಂದ ಒಂದಷ್ಟು ಅಂತರನ ಪಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ನಿಮ್ಮಿಬ್ಬರ ನಡುವೆ ಬರ್ತಿರುವಂತಹ ಲವ್ ಮೆಸೇಜ್ ಏನಾಗಿದೆ, ನಿಮ್ಮಿಬ್ಬರ ನಡುವೆ ಯಾವ ಮೆಸೇಜ್ ಯೂನಿವರ್ಸಿಂದ ಸಿಗ್ತಾ ಇದೆ? ಓಕೆ, ನಿಮ್ಮಿಬ್ಬರ ನಡುವೆ ಓಕೆ ರಿಲ್ಯಾಕ್ಸ್ ಬರ್ತಾ ಇದೆ. ಫೈಂಡ್ ಜಾಯ್ ಇನ್ ದಿ ಸಿಂಪಲ್ ಪ್ಲೆಷರ್ ಆಫ್ ಜಸ್ಟ್ ಬೀಯಿಂಗ್ ಟುಗೆದರ್ ಅಂತ ಹೇಳಿ ಬರ್ತಾ ಇದೆ.
ರಿಲ್ಯಾಕ್ಸ್ ಆಗಿ. ಈ ವ್ಯಕ್ತಿ ಕಾಲ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ ಕನ್ಫ್ಯೂಷನ್ ಆಗೋದು, ಎಮೋಷ್ನಲಿ ಅಳೋದು, ಈ ತಲೆ ಕೆಟ್ಟವರ ರೀತಿಯಲ್ಲಿ ಬ್ಲಾಕ್ ಆಗಿದ್ರು 100 ಸಲ ಟ್ರೈ ಮಾಡೋದು, ಮೆಸೇಜಸ್ನ ಮಾಡೋದು, ನಿಮ್ಮ ಮನಸ್ಸಿನ ಮಾತುಗಳನ್ನು ಬೇರೆಯವ್ರ ಹತ್ರ ಕನ್ವೆ ಮಾಡಿಸೋದು, ದಯವಿಟ್ಟು ಫುಲ್ ಸ್ಟಾಪ್ ಮಾಡಿ. ಈ ಕ್ಷಣದಿಂದ ನೀವು ರಿಲ್ಯಾಕ್ಸ್ ಆಗಿ ನಿಮ್ಮ ಆತ್ಮನ, ನಿಮ್ಮ ಸೋಲ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇವರು ಆಡ್ತಿರುವಂತಹ ಮಾತುಗಳನ್ನು, ಆಡಂಬರದ ಮಾತುಗಳಿಗೆ ತಕ್ಷಣ ಮಾರು ಹೋಗುವಂಥದ್ದು, ಇವರು ಹೇಳಿದನ್ನೆಲ್ಲ ನಂಬ್ಕೊಂಡು ಕೂತ್ಕೊಳ್ಳುವಂಥದ್ದು, ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆರಾಮಾಗಿ ಕಾಮಾಗಿರಿ. ಈ ಟೆನ್ಷನ್ನಿಂದ ನೋಡಿ ನಿಮ್ಮ ಫೇಸು ಹಾಳು, ನಿಮ್ಮ ಲೈಫು ಹಾಳು, ಟೈಮು ಹಾಳು, ನೀವು ಮಾಡ್ತಿರುವಂತಹ ಕೆಲಸದಲ್ಲೂ ಕೂಡ ನೆಮ್ಮದಿ ಇಲ್ಲದೆ ಇರುವಂಥ ರೀತಿಯಲ್ಲಾಗತ್ತೆ. ಎಷ್ಟು ಅಂತ ಒಬ್ಬರೇ ಎಫರ್ಟ್ ಹಾಕ್ತೀರಿ. ದಯವಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಏನಾದರೂ ಇದ್ದರೆ ಆ ವ್ಯಕ್ತಿ ನಿಮ್ಮ ಲೈಫ್ಗೆ ಬರುವಂತಹ ಸಾಧ್ಯತೆಗಳಿದೆಯಾ? ಆ ವ್ಯಕ್ತಿಯಿಂದ ಕಾಂಟ್ಯಾಕ್ಟ್ ಬರುವಂತಹ ಸಾಧ್ಯತೆಗಳಿದೆಯಾ? ನಿಮ್ಮ ಹಾಗೆ ಆ ವ್ಯಕ್ತಿನೂ ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ನಿಮ್ಮಿಬ್ಬರ ಸಂಬಂಧದ ಮುಂದಿನ ನಡೆ ಏನು? ಓಕೆ, ಇಲ್ಲಿ ಆ ವ್ಯಕ್ತಿ ಒಂದಷ್ಟು ತುಂಬಾ ಹಾರ್ಡ್ ವರ್ಕ್ ಇರುವಂತಹ ವ್ಯಕ್ತಿ, ಕೆಲಸದ ವಿಚಾರವಾಗಿ ಬಹಳಷ್ಟು ತಲೆ ಕೆಡಿಸ್ಕೊಳ್ತಾ ಇರುವಂತಹ ವ್ಯಕ್ತಿಯನ್ನು ನಾನು ನೋಡ್ತಾ ಇದ್ದೀನಿ. ಅವಕಾಶಗಳಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲೂ ಆಗಿರ್ಬೋದು, ಅವರು ಮುಂಚಿಂದನೂ ಒಂದಷ್ಟು ಜವಾಬ್ದಾರಿ ಇರುವಂತಹ ವ್ಯಕ್ತಿ, ಫ್ಯಾಮಿಲಿಯನ್ನು ನೋಡ್ಕೊಳ್ಬೇಕಾಗಿರುವಂತಹ ವ್ಯಕ್ತಿ. ಸೊ ಹಾಗಾಗಿ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದುಡಿಮೆಗೆ ಬಹಳಷ್ಟು ಟೈಮ್ ಕೊಡ್ತಾರೆ, ಮುಂದಿನ ಫ್ಯೂಚರ್ ಗೋಲ್ಸಿಗೆ ಬಹಳಷ್ಟು ಟೈಮ್ ಕೊಡ್ತಾರೆ. ಇಲ್ಲಿ ನೀವು ಅಂದ್ಕೊಳ್ಬಹುದು, ಇವರು ಪ್ರತಿ ಸತಿ ನೀವು ಥಿಂಕ್ ಮಾಡಿದ ಹಾಗೆ ಈ ವ್ಯಕ್ತಿನೂ ಥಿಂಕ್ ಮಾಡಬೇಕು, ಯಾವಾಗಲೂ ಕೂಡ ನನ್ನ ಕಾಂಟ್ಯಾಕ್ಟ್ನಲ್ಲೇ ಇರಬೇಕು, ಈ ರೀತಿಯೆಲ್ಲ ನೀವು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸ್ಟಾಪ್ ಮಾಡಿ. ಇವರು ಏನು ಅಂತ ಹೇಳಿದ್ರೆ, ಇವ್ರ ಲೈಫಲ್ಲಿ ಏನು ಊಟದ ಸಮಯ ಇದು, ತಿಂಡಿಯ ಸಮಯ ಇದು, ಹಾಗೆ ನನ್ನ ವ್ಯವಹಾರದ ಸಮಯ ಇದು, ನನ್ನ ಲೈಫಿನ ಫ್ಯೂಚರ್ನ ಸಮಯ ಇದು, ಈ ರೀತಿಯೆಲ್ಲ ಇರುವಂತಹ ವ್ಯಕ್ತಿಗಳು. ಓಕೆ, ಈಗೂ ಕೂಡ ಈ ವ್ಯಕ್ತಿ ಒಂದಷ್ಟು ಫಿನಾನ್ಷಿಯಲಿ ವಿಚಾರವಾಗಿ ಮುಂದುವರಿತಾ ಇರುವಂಥದ್ದು, ಹಾಗೆ ಮುಂದುವರಿಯೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥ ಪ್ರಯತ್ನ ಪಡ್ತಾ ಇರುವಂತಹ ಟೈಮ್ ಇದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ದಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನೀವು ಒಂದಷ್ಟು ಈ ವ್ಯಕ್ತಿಯ ವಿಚಾರವಾಗಿ ನೀವು ಒಂದಷ್ಟು ನಿಮ್ಮನ್ನು ಹೀಲ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮನ್ನು ಶೀಲ್ಡ್ ಆಗಿ ಇಟ್ಕೊಳ್ಬೇಕಾಗತ್ತೆ, ಹಾಗೆ ನಿಮ್ಮನ್ನು ಪ್ರೊಟೆಕ್ಟಿವ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾವುದ್ಯಾವುದೋ ವಿಚಾರಗಳನ್ನು ತಲೆಗೆ ಹೋಗುವಂಥದ್ದು, ಯಾವುದ್ಯಾವುದೋ ಸಂದರ್ಭಗಳನ್ನು ಯೋಚನೆ ಮಾಡುವಂಥದ್ದು, ಮತ್ತು ಪುನಃ ಆ ವ್ಯಕ್ತಿಯೊಟ್ಟಿಗೆ ಕಿರಿಕಿರಿಗಳನ್ನು ನಿಮಗೆ ನೀವೇ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ನಿಮ್ಮಿಬ್ಬರ ನಡುವೆ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇಲ್ಲಿ ನಾನು ನೋಡ್ತಾ ಹೋಗ್ತೀನಿ. ಸೊ ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಯಿಂದ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನೀವಿಬ್ಬರು ಏನಾದರೂ ಅನುಭವಿಸ್ತಾ ಇದ್ದರೆ, ಹೌದು, ಈಗ ಆ ವ್ಯಕ್ತಿ ಒಂದಷ್ಟು ವರ್ಕ್ ಪ್ರೆಷರಲ್ಲಿ ಅಥವಾ ಅವರ ವೈಯಕ್ತಿಕ ಜೀವನದ ಪ್ರೆಷರಲ್ಲಿ, ಫಿನಾನ್ಷಿಯಲಿ ಪ್ರೆಷರಲ್ಲಿ ಅವರಿದ್ದಾರೆ. ಮುಂದಿನ ಜೀವನನ ನಾನು ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನುವಂತಹ ಟೈಮ್ನಲ್ಲಿ ಅವರಿದ್ದಾರೆ. ಹೌದು, ಅವ್ರಿಗೆ ನೆನಪಾಗುತ್ತೆ ನಿಮ್ಮ ವಿಚಾರದಲ್ಲಿ, ಬಟ್ ಆದರೂ ಕೂಡ ಕೆಲವೊಂದು ಸಿಚುವೇಶನ್ಸ್ ಅವರು ಎದುರಿಸೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದ್ಯಾವುದೋ ನೆಗೆಟಿವ್ ಥಾಟ್ಸ್ಗಳು, ನೆಗೆಟಿವ್ ಯೋಚನೆಗಳು, ಸಿಟ್ಟು, ಹಠ, ಕೋಪಗಳು ಬರ್ತಾ ಇದೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಅದರಿಂದ ನೀವು ಒಂದಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ನೆಗೆಟಿವಿಟಿಯಿಂದ ಒಂದಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ಆ ವ್ಯಕ್ತಿ ಆ್ಯಕ್ಷನ್ ತೊಗೊಳ್ತಾರೆ. ನಿಮಗೆ ಕಾಲ್ ಮಾಡುವಂಥ ಆ್ಯಕ್ಷನ್ ತೊಗೊಳ್ಳುವಂಥದ್ದು, ಮೆಸೇಜ್ ಮಾಡುವಂಥ ಆ್ಯಕ್ಷನ್ ತೊಗೊಳ್ಳುವಂಥದ್ದು. 24 ಗಂಟೆ ಅವ್ರು ಕಾಲ್ ಮಾಡದೇ ಇದ್ದರೆ, ಮೆಸೇಜ್ ಮಾಡದೇ ಇದ್ದರೆ, ಅವ್ರು ನೋಡಿ ಅವ್ರ ದುಡಿಮೆ ಕಡೆ, ಅವ್ರ ಲೈಫ್ ಕಡೆ, ಅವ್ರ ಪರ್ಸ್ನಲ್ ಲೈಫ್ ಕಡೆ, ಅವ್ರ ವೈಯಕ್ತಿಕ ಜೀವನದ ಕಡೆ ಎಷ್ಟು ಉತ್ಸಾಹನ ತೋರಿಸ್ತಾ ಇರ್ತಾರೆ, ಅಥವಾ ಅವರು ಡೈಲಿ ರೂಟೀನ್ ಯಾವುದು ಮಿಸ್ ಆಗ್ತಾ ಇಲ್ಲ. ಇಲ್ಲಿ ಮಿಸ್ ಮಾಡ್ಕೊಳ್ತಾ ಇರೋದೇ ನೀವು ಅಂತ ಹೇಳ್ಬೋದು. ಇರೋದನ್ನು ಬಿಟ್ಟು ಇಲ್ಲದೇ ಇರೋದ್ರ ಕಡೆ ಗಮನ ಕೊಟ್ಟು ನಿಮಗೆ ನೀವೇ ಒಂದಷ್ಟು ಸಹನೆನ, ತಾಳ್ಮೆನ ಕೆಡಿಸ್ಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆ ವ್ಯಕ್ತಿಯಿಂದ ನಿಮ್ಗೊಂದು ಮೆಸೇಜ್ ಅಂತೂ ಬರುತ್ತೆ. ಸೊ ಇದು ಯಾವ ಟೈಮ್ ಅಂತ ಹೇಳಿದ್ರೆ, ಒಂದಷ್ಟು ನಿಮ್ಮ ಇಬ್ಬರ ನಡುವೆ ತಾಳ್ಮೆಯಿಂದ ಇರುವಂತಹ ಅಥವಾ ತಾಳ್ಮೆಯಿಂದ ವರ್ತನೆ ಮಾಡುವಂತಹ ಟೈಮ್ ಇದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಆ ವ್ಯಕ್ತಿಯಿಂದ ಮೆಸೇಜ್ ಬರುತ್ತಾ ಅಂತ ಹೇಳಿದ್ರೆ, ಹೌದು ಬರುತ್ತೆ. ಇಲ್ಲಿ ನೀವು ಯಾವುದೋ ಒಂದು ಯೋಚನೆಗಳನ್ನು ಅಥವಾ ನಿಮ್ಮ ಇಂಟ್ಯೂಷನ್ನಲ್ಲಿ ಈ ವ್ಯಕ್ತಿ ಥಿಂಕ್ ಮಾಡಿ, ಅಥವಾ ನಿಮ್ಮ ಪಾಸ್ಟ್ ಟ್ರಾಮಾಸ್ ಏನಿರುತ್ತೆ, ಯಾರಿಂದನೂ ನೀವು ಹರ್ಟ್ ಆಗಿರ್ತೀರಿ, ಯಾರೋ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ, ಈ ಥರದ್ದೆಲ್ಲ ಥಾಟ್ಸ್ ಏನಿದೆ ಅದರಿಂದ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಆ ನೆಗೆಟಿವ್ ಯೋಚನೆಗಳನ್ನೇ ನೀವು ಮಾಡೋದಕ್ಕೆ ಹೋಗಬೇಡಿ. ಆಗೇನಾಗುತ್ತೆ, ನಿಮ್ಮಿಬ್ಬರ ನಡುವೆ ಜಗಳಗಳು ವಿಕೋಪಕ್ಕೆ ಹೋಗುತ್ತೆ. ಇಲ್ಲಿ ಒಂದಷ್ಟು ತಾಳ್ಮೆಯಿಂದ ಇದ್ದಷ್ಟು ಆ ವ್ಯಕ್ತಿ ನಿಮಗೆ ಕಾಲ್ ಮಾಡುವಂಥ ಸಾಧ್ಯತೆ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಸುತ್ತ ತುಂಬಾ ಚೆನ್ನಾಗಿದೆ, ಅಥವಾ ಆ ವ್ಯಕ್ತಿಯನ್ನು ನೀವು ಸರಿಯಾದ ರೀತಿಯಲ್ಲಿ ನೀವು ಬೆಳೆಸ್ಕೊಂಡ್ರೆ ಅಂದರೆ ಆ ವ್ಯಕ್ತಿನೂ ಕೂಡ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಇಲ್ಲಿ ಆ ವ್ಯಕ್ತಿ ವಿಚಾರದಲ್ಲಿ ಒಂದು ಸ್ವಲ್ಪ ಏರುಪೇರುಗಳನ್ನು ನೀವೇನಾದರೂ ಕಾಣ್ತಾ ಹೋದರೆ,
ಆಗ ನಿಮಗೆ ತಳಮಳ ಆಗಿರ್ಬೋದು ಅಥವಾ ಗೊಂದಲಗಳಾಗಿರ್ಬೋದು ಬಹಳಷ್ಟು ಟೆನ್ಷನ್ಸ್ನ ಕೊಡ್ತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಹಾಗಾಗಿ ನೀವು ಒಂದಷ್ಟು ಈ ಸಮಯ ಏನಿದೆ ನಿಮ್ಮ ಸಂಬಂಧದಲ್ಲಿ ಒಂದಷ್ಟು ಮೌನದ ವಾತಾವರಣ ಅಥವಾ ತಾಳ್ಮೆಯಿಂದ ದಿನಗಳನ್ನು ಕಳಿಬೇಕು ಅನ್ನುವಂತಹ ಸೂಚನೆ ಕೊಡ್ತಾ ಇದೆ. ಆ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ ಅಂತ ಹೇಳಿದ್ರೆ ಥಿಂಕಿಂಗ್ ಇದೆ, ಬಟ್ ಆದರೆ ಅವರ ಪರ್ಸ್ನಲ್ ಲೈಫು ಅವ್ರ ಗೋಲ್ ಬಗ್ಗೆನೇ ಹೆಚ್ಚಿಗೆ ಒಂದಷ್ಟು ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಈ ವ್ಯಕ್ತಿ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಬಂದಿರುವಂಥ ಲವ್ ಮೆಸೇಜ್ ಏನು, ಸೀಕ್ರೆಟ್ಸ್, ಸಮಥಿಂಗ್ ಈಸ್ ಹಿಡನ್ ಫ್ರಮ್ ಯು, ಸಮ್ ಒನ್ ಈಸ್ ನಾಟ್ ಬೀಯಿಂಗ್ ಟ್ರೂತ್ಫುಲ್. ಹೌದು, ಕೆಲವೊಂದು ವಿಚಾರಗಳು ನಿಮ್ಮಿಬ್ಬರ ನಡುವೆ ಸೀಕ್ರೆಟ್ಸ್ಗಳಿದೆ. ನೀವು ಯಾವುದೋ ಒಂದು ವಿಚಾರಗಳನ್ನು ನೀವು ಅವರಿಂದ ಮುಚ್ಚಿಡ್ತಾ ಇರ್ಬೋದು, ಅಥವಾ ಆ ವ್ಯಕ್ತಿ ನಿಮ್ಮಿಂದ ಏನೋ ಒಂದು ಮುಚ್ಚಿಡ್ತಾ ಇರುವಂಥದ್ದು, ಬಹಳಷ್ಟು ಸೀಕ್ರೆಟ್ಸ್ಗಳನ್ನ ಮೇಂಟೈನ್ ಮಾಡ್ತಾ ಇರುವಂಥದ್ದು, ಈ ರೀತಿ ಆಗ್ತಾ ಇದೆ. ಇಲ್ಲಿ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳ್ಕೊಂಡಾಗ ನೀವು ಟ್ರಿಗರ್ ಆಗ್ತೀರಿ ಅಂತನೋ, ಅಥವಾ ನೀವು ಇದನ್ನು ಹೇಳ್ಕೊಂಡ್ರೆ ಅವರೆಲ್ಲ ನನ್ನಿಂದ ಇನ್ನೂ ದೂರ ಆಗಿಬಿಡ್ತಾರೆ ಅಂತನೋ, ಈ ಥರದ್ದೆಲ್ಲ ನಿಮ್ಮಿಬ್ಬರ ನಡುವೆ ನಡೀತಾ ಇದೆ ಅನ್ನುವಂತಹ ಮೆಸೇಜ್ ಕೂಡ ಯೂನಿವರ್ಸಿಂದ ಕೊಡ್ತಾ ಇದೆ. ಓಕೆ, ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.